ಅವ್ರಿಗೆ ಈಗ ಅವರು ಸರ್ಚಿಂಗ್ ಅಲ್ಲಿದ್ದಾರೆ, ಗೂಗಲ್ ಸರ್ಚಿಂಗ್ ಅಲ್ಲಿ ಇದ್ದಾರೆ. ಯಾವ ದೇವರು ಬೇಗ ವರ ಕೊಡ್ತಾನೋ ಆ ದೇವರುಗಳಿಗೆಲ್ಲ ಓದ್ತಾ ಇದ್ದಾರೆ. ವರ ಕೊಡೋ ದೇವ್ರನ್ನ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಮೊನ್ನೆ ಹಾಸನದಲ್ಲಿ 3 ದೇವ್ರು ಆಯ್ತು ವರ ಕೊಡಕ್ಕೆ. ದೇವ್ರ ಪಾದಕ್ಕೆ ಬಿಟ್ಬಿಟ್ಟಿದ್ದಾರೆ. ಅಂದ್ರೆ ನಾನು ಏನು ಒಪ್ಪಂದ ಹೇಳಿದ್ದೀನಿ ಅದು ನಿಜ ಆಯ್ತು, ನಿಜ ಅಂತ ಆದಂಗ ಆಯ್ತು. ಇಲ್ಲಾಂದ್ರೆ ಡಿ ಕೆ ಶಿವಕುಮಾರ್ ಒಂದು 15 ದಿನದಿಂದ ಯಾವಾಗ ಸಿದ್ದರಾಮಯ್ಯ ನಾನು ಕೊಡಲ್ಲ, ಡಿ ಕೆ ಶಿವಕುಮಾರ್ಗೆ ಬೆಂಬಲ, MLA ಗಳೇ ಬೆಂಬಲ ಇಲ್ಲ ಅಂತ ಹೇಳಿ ಅವಮಾನ ಮಾಡಿದ್ರಲ್ಲ. ಮೊನ್ನೆ ಡಯಾಸ್ ಇಂದಾನು ಕೂಡ ಇಳಿದು ನಡ್ಕೊಂಡು ಹೊಡೆದು ಪಾಪ ಒಬ್ಬನೇ. ಅದು ಏನೋ ನೀನೇ ಸಾಕಿದ ಗಿಳಿ ಹದ್ದಾಗಿ ಕುಕ್ಕಿತ್ತಲ್ಲೋ ಅನ್ನೋ ಸ್ಥಿತಿ ಕರ್ಕೊಂಬಂದವ್ರು ಯಾರು? ಈಗ ಅವ್ರಿಗೆ ಕಂಟಕ ಇರೋದು ಯಾರಿಂದ? ಡಿ ಕೆ ಶಿವಕುಮಾರ್ಗೆ ಕಂಟಕ ಇರೋದು ಆ JDS ಇಂದ ಬಂದವರಿಂದಾನೆ. ಯಾರ್ಯಾರು JDS ಇಂದ ಬಂದಿದ್ರು ಕರ್ಕೊಂಬಂದ್ರು ಡಿ ಕೆ ಶಿವಕುಮಾರ್ ಅವರೇ ಈಗ ಕಂಟಕ. ಅವ್ರಿಗೆ ಸಿದ್ದರಾಮಯ್ಯನೂ JDS ಇಂದ ಕರ್ಕೊಂಬಂದವ್ರು ಇವರೇ, ಅವರೇ ಕಂಟಕ. ಬೇರೆಯವ್ರ ಹೆಸರೆಲ್ಲ ಹೇಳಲ್ಲ, ಬೇಕಾದಷ್ಟು ಜನ ಅವರೆಲ್ಲ ಈಗ ಕಂಟಕ ಆಗಿರೋದು ಅವ್ರಿಗೆ ಅವರೇ. ಬಟ್ ಬಾಲಕೃಷ್ಣ ಅವರ ಆದಿಯಾಗಿ ಎಲ್ಲರೂ DK ಪರವಾಗಿ ನಿಂತಿದ್ದಾರೆ ಸರ್. ಬಾಲಕೃಷ್ಣ ಅವರ ಆದಿಯಾಗಿ ಹಲವರು JDS ನಿಂದ ಬಂದವರೇ DK ಅವ್ರ ಪರವಾಗಿ ಇದ್ದಾರೆ. ಅವರು JDS ಅಲ್ಲ, ಅವ್ರು ಮೊದಲು ಫಸ್ಟ್ BJP ಅಲ್ಲಿ ಇದ್ದಿದ್ದು ಬಾಲಕೃಷ್ಣ. ಫಸ್ಟ್ MLA BJP, ಆಮೇಲೆ JDS, ಆಮೇಲೆ ಕಾಂಗ್ರೆಸ್. ಈಗ ಧರ್ಮಸ್ಥಳದಲ್ಲಿ ಚರ್ಚೆ ಬನ್ನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಅದಕ್ಕೆ ಪ್ರತಾಪ್ ಸಿಂಹಾದಿಯಾಗಿ ಅನೇಕರು ನಾವು ರೆಡಿ ಇದೀವಿ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಚರ್ಚೆ ವಿಧಾನಸಭೆ ಒಳಗಡೆನೂ ಮಾಡಬಹುದು ಸರ್, ತಾವು ಪ್ರತಿಪಕ್ಷದ ನಾಯಕರು. ನಾನು ಈಗಾಗಲೇ ಹೇಳ್ಬಿಟ್ಟಿದ್ದೀನಿ, ನಮ್ಗೆ ಜನ ವಿಧಾನಸಭೆ ಕೊಟ್ಟಿದ್ದಾರೆ, ಚರ್ಚೆ ಮಾಡಕ್ಕೆ ಕೊಟ್ಟಿರೋದು. ಅಲ್ಲಿ ಎಂದಾದ್ರೂ ಒಂದು ದಿನ ಇದುವರೆಗೂ 2 ವರ್ಷ 2 ತಿಂಗಳಲ್ಲಿ ಅಭಿವೃದ್ಧಿ ಬಗ್ಗೆ ಎಂದಾದ್ರೂ ಸಿದ್ದರಾಮಯ್ಯನವ್ರು ನಾನು ಇಷ್ಟು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಒಂದು ದಿನಾನು ಅಸೆಂಬ್ಲಿಯಲ್ಲಿ ಹೇಳಲೇ ಇಲ್ಲ. ಚರ್ಚೆ ಮಾಡಕ್ ತಯಾರೇ ಇಲ್ಲ. ಯಾಕಂದ್ರೆ ಎಲ್ಲಾ MLA ಗಳು ದಿನನಿತ್ಯ ಚಾಟಿ ತಗೊಂಡು ಹೊಡಿತಾನೆ ಇದ್ದಾರೆ. ನಾನು ಗುದ್ಲಿ ಪೂಜೆ ಮಾಡಿದ್ದೀನಿ, ತೆಂಗಿನಕಾಯಿ ಹೊಡೆದು 2 ವರ್ಷ ಆಯ್ತು, ಇನ್ನು ಅಭಿವೃದ್ಧಿನೇ ಆಗಿಲ್ಲ ಅಂತೇಳಿ ಅಲ್ಲಿ ಕಲಬುರಗಿಯಲ್ಲಿ BR ಪಾಟೀಲ್ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ನಾನು ಆತ್ಮಹತ್ಯೆ ಅಂತ ಹೇಳಿದ್ದಾರೆ. ರಾಜಕ್ಕಾಗೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಭಿವೃದ್ಧಿ ಆಗಿದ್ರೆ ಅವ್ರ ಪಾರ್ಟಿಯವ್ರು ಯಾಕೆ ರಾಜೀನಾಮೆ ಕೊಡ್ಬೇಕು? ಅಭಿವೃದ್ಧಿ ಆಗಿಲ್ಲ ಅನ್ನೋದು ಗ್ಯಾರಂಟಿ ಆಯ್ತಲ್ಲ. ಇನ್ನು ಚರ್ಚೆ ಎಲ್ಲಾಯ್ತು? ಆ ತರ ನಿಮ್ಗೆ ಚರ್ಚೆ ಇದ್ರೆ ವಿಧಾನಸಭೆಯಲ್ಲಿ ಬನ್ನಿ, ಚರ್ಚೆ ಮಾಡಿ. ಅದೇನ್ ಮಾಡಿದೀರಾ ಹೇಳಿ. 2 ವರ್ಷ 2 ತಿಂಗಳಲ್ಲಿ ನೀವು ಕಡ್ದು ಕಟ್ಟೆ ಹಾಕಿರೋದು ಏನು ಅಂತ ಹೇಳಿ.